ನಾನೀಗಿರೋ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಏಷ್ಯಾದ 2ನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟದಲ್ಲಿ ಮಧುಗಿರಿ ಕೋಟೆಗೆ ಎಂಟ್ರಿ ಆಗ್ತಾ ಇದ್ದೀನಿ. ಬೆಂಗಳೂರಿಂದ ಸಿಂಗಲ್ ಡ್ರೈವ್ ಮಾಡ್ಕೊಂಡು ಒಬ್ಬನೇ ಬಂದಿದ್ದೀನಿ. ಈ ಬೆಟ್ಟನೀಗ ಒಬ್ಬನೇ ಹತ್ತಕ್ಕೆ ಹೋಗ್ತಾ ಇದ್ದೀನಿ. 10 ಗಂಟೆಗೆ ನಾನು ಈ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕೋಟೆ ಹತ್ತೋದು ಅಷ್ಟು ಸಾಮಾನ್ಯವಾದ ವಿಷಯ ಅಲ್ಲ ಅಂತೆ. ನಿಮಗೆ ಈ ಬೆಟ್ಟ ಹೇಗಿದೆ ಅಂತ ತೋರಿಸ್ತೀನಿ. 7 ಸುತ್ತಿನ ಕೋಟೆಯಲ್ಲಿ ಅಂತರಾಳದ ಬಾಗಿಲು, ದಿಂಡಿ ಬಾಗಿಲು, ಮೈಸೂರು ಗೇಟ್ ನೋಡೋಣ ಇನ್ನು ಯಾವ ಥರ ಎಕ್ಸೈಟ್ಮೆಂಟ್ಗಳು ಮುಂದೆ ಇದೆ ಅಂತ. ಇದೆಲ್ಲದಕ್ಕಿಂತ ಇದು ಮಿಸ್ಟರಿ. ಒಂದು ಸೈಡಲ್ಲಿ ಅಜ್ಜೆ ಇಟ್ಕೊಂಡು ನಡಿಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಕೋಟೆಗೆ ಬಂದ್ಬಿಟ್ವಿ. ಇಲ್ಲಿ ಮಧುಗಿರಿ ಇಷ್ಟಿಷ್ಟೆಲ್ಲ ಮನೆಗಳು. ಫ್ರೆಂಡ್ಸ್ ನೋಡಿ, ನಾನು ಮಧುಗಿರಿ ಟಾಪ್ ಆಫ್ ದ ಹಿಲ್ಸ್ ಅಲ್ಲಿ ಇದ್ದೀನಿ ಮೇಲೆ. ಮತ್ತೆ ಇಲ್ಲಿ ವಾಪಸ್ ಬರೋದು ಎಷ್ಟೊತ್ತಾಗುತ್ತೆ ಅಂತ ಆಮೇಲೆ ತಿಳಿಸ್ತೀನಿ. ಬನ್ನಿ ಫಸ್ಟು ಬೆಟ್ಟ ಹತ್ತೋದಕ್ಕೆ ಹೋಗೋಣ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಈ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮ್ಮನ್ನ ತುಂಬಾ ಚೆನ್ನಾಗಿರೋ ಹಿಸ್ಟಾರಿಕಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಕ್ಚುಲಿ ಇವತ್ತು ಒಬ್ಬನೇ ಸೋಲೋ ಡ್ರೈವ್ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಾನೀಗ ಬೆಂಗಳೂರಿನಿಂದ ದೊಡ್ಡಬಳ್ಳಾಪುರದ ಈ ರಸ್ತೆ ಮಾರ್ಗವಾಗಿ ಮಧುಗಿರಿಯ ಬೆಟ್ಟ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆನಂದಿಸಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಬೆಲ್ ಬಟನ್ ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಈ ವಿಡಿಯೋದೊಳಗೆ ಹೋಗೋಣ. ನಾವೀಗ ಮಧುಗಿರಿ ಸಿಟಿ ಒಳಗಡೆ ಇದೀವಿ. ನಾವು ಹೋಗ್ತಿರೋ ಪ್ಲೇಸ್ ಸಮುದ್ರ ಮಟ್ಟದಿಂದ 3985 ಅಡಿಗಳಷ್ಟು ಎತ್ತರದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯಲ್ಲಿರುವ ಸುಪ್ರಸಿದ್ಧ ಮಧುಗಿರಿ ಕೋಟೆಯನ್ನ ನೋಡುವುದಕ್ಕೆ ಹೋಗ್ತಿದ್ದೀನಿ. ಬೆಂಗಳೂರಿನಿಂದ 105 ಕಿಲೋಮೀಟರ್, ತುಮಕೂರಿನಿಂದ 46 ಕಿಲೋಮೀಟರ್, ದೊಡ್ಡಬಳ್ಳಾಪುರದಿಂದ 70 ಕಿಲೋಮೀಟರ್, ದೇವನಹಳ್ಳಿಯಿಂದ 91 ಕಿಲೋಮೀಟರ್ ಇದೆ. ಬೆಟ್ಟಗಳನ್ನ ಹತ್ತೋದು ಅಷ್ಟು ಸುಲಭವಾದ ವಿಷಯ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಬೆಟ್ಟಗಳನ್ನ ಹತ್ತಿ ಯಾರು ಅವ್ರು ಗೆಲ್ತಾರೋ ಅವನು ಜೀವನದಲ್ಲಿ ಯಾವತ್ತೂ ಸೋಲೋದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಫ್ರೂಟ್ಸ್ ತಗೊಂಡಿದ್ದೀನಿ. ಮತ್ತೆ ಇಲ್ಲಿನ ಕೇಕ್ ವರ್ಲ್ಡ್ ನಲ್ಲಿ ವಾಟರ್ ಬಾಟಲ್ ಮತ್ತು ಡ್ರೈ ಫ್ರೂಟ್ಸ್ ನ ತಗೊಂಡೆ. ಯಾಕಂದ್ರೆ ಬೆಟ್ಟದ ಮೇಲೆ ತಿನ್ನೋದಿಕ್ಕೆ ನಮ್ಗೇನು ಸಿಗೋದಿಲ್ಲ. ಆದಷ್ಟು ನಾವು ಬೆಟ್ಟದ ಕೆಳಗಡೆನೆ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ಒಳ್ಳೇದು. ಮಧುಗಿರಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋರು ಇಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಸರ್ಕಲ್ ಅಲ್ಲಿ ರೈಟ್ ಹೋಗ್ಬೇಕಾಗುತ್ತೆ. In 600 meters. ಇದು KSRTC ಬಸ್ ಸ್ಟ್ಯಾಂಡ್ ರೋಡ್. ನಾವು ಹೋಗುವ ಈ ಮಾರ್ಗ ಮಧ್ಯೆ ವರಸಿದ್ಧಿ ವಿನಾಯಕ ದೇವಾಲಯವಿದ್ದು ಇಲ್ಲಿ ದರ್ಶನ ಮಾಡುವುದು ಮಾತ್ರ ಮರಿಬೇಡಿ. ಇದು KSRTC ಬಸ್ ಸ್ಟ್ಯಾಂಡ್ ಬೆಟ್ಟದ ಪಕ್ಕದಲ್ಲೇ ಇರುವುದರಿಂದ ಬೆಂಗಳೂರು ಮತ್ತು ತುಮಕೂರು ಮಾರ್ಗವಾಗಿ ಬರುವ ಪ್ರಯಾಣಿಕರು ಈ ಬೆಟ್ಟದ ಮನಮೋಹಕವಾದ ದೃಶ್ಯವನ್ನ ಕಣ್ತುಂಬಿಸಿಕೊಳ್ಳುತ್ತಾರೆ. ಮತ್ತು ಈ ಬೆಟ್ಟವನ್ನು ಒಮ್ಮೆಯಾದರೂ ಹತ್ತಬೇಕು ಎನ್ನುವ ಕುತೂಹಲವು ಅವರಲ್ಲಿ ಮೂಡುತ್ತದೆ. ಮೊದಲನೇ ಸುತ್ತಿನ ಕೋಟೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಕಾರ್ ಪಾರ್ಕಿಂಗ್ ಅಲ್ಲೇ ಇದೆ ಅಂತಾರೆ. ಬೆಟ್ಟ ಹತ್ತೋದಕ್ಕೆ ಬರುವವರು ಕಂಪಲ್ಸರಿ ಅವ್ರ ಆಧಾರ್ ಕಾರ್ಡ್ನ ತಗೋಬರ್ಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿ ತೋರಿಸಿ ಬುಕ್ ನಲ್ಲಿ ಎಂಟ್ರಿ ಮಾಡಿ ಬೆಟ್ಟ ಹತ್ತೋದಕ್ಕೆ ಹೋಗ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಒಳಗಡೆ ಎಂಟ್ರಿ ಇಲ್ಲ. ಈ ಮಧುಗಿರಿಯಲ್ಲಿ ನಡೆದಂತಹ ಒಂದು ಸತ್ಯ ಘಟನೆ ನಿಮ್ಗೆ ಹೇಳೋದಾದ್ರೆ, ಬಿದುನೂರಿನ ವೀರಮಾಜಿ ಅವರನ್ನ ಟಿಪ್ಪು ಸುಲ್ತಾನ್ ಬಂಧಿಸಿ ಜೈಲಿನಲ್ಲಿ ಇಟ್ಟಿದ್ರಂತೆ. ಅನಂತರ ಕಾಲದಲ್ಲಿ ಮರಾಠರು ಯುದ್ಧ ಮಾಡಿ ವೀರಮಾಜಿ ಅವರನ್ನ ಬಿಡಿಸಿಕೊಂಡು ಹೋಗುವಾಗ ಮಧುಗಿರಿಯಿಂದ ಚಿನ್ನ ಬಿಟ್ಟು ಬೇರೇನೆ ಎತ್ಕೊಂಡು ಹೋಗಿರ್ಲಿಲ್ವಂತೆ. ಅಂದ್ರೆ ಅಷ್ಟು ಸಂಪತ್ಭರಿತವಾದ ಮಧುಗಿರಿ ಆಗಿತ್ತಂತೆ. ನಾನೀಗಿರೋ ಪ್ಲೇಸ್ ಯಾವ್ದಪ್ಪ ಅಂದ್ರೆ ಏಷ್ಯಾ ಖಂಡದಲ್ಲೇ ದೊಡ್ಡ ಏಕಶಿಲಾ ಬೆಟ್ಟಗಳಲ್ಲಿ 2ನೇ ಸ್ಥಾನದಲ್ಲಿರೋ ಈ ಮಧುಗಿರಿ ಬೆಟ್ಟ. 7 ಅಂತಸ್ತಿನ ಕೋಟೆ ಅಂತೆ. ಆ ಕೋಟೆ ಒಂದೊಂದಕ್ಕೂ ರೋಮಾಂಚನಕಾರಿ ಮತ್ತು ಎಕ್ಸೈಟ್ಮೆಂಟ್ ಆಗಿ ಇರುತ್ತಂತೆ ಕೋಟೆ ಹತ್ತೋದು. ಈ ಕೋಟೆ ಹತ್ತೋದು ಅಷ್ಟು ಸಾಮಾನ್ಯವಾದ ವಿಷಯ ಅಲ್ಲ ಅಂತೆ. ನೋಡೋಣ, ಈ ಕೋಟೆ ಹತ್ತೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬನ್ನಿ ಹೋಗೋಣ, ಕೋಟೆ ನೋಡೋಣ ಒಂದ್ಸಲಿ. ಈ ಬೆಟ್ಟದ ಕೆಳಗಡೆಯ ಶ್ರೀ ಕೋಟೆ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸುತ್ತಿರುವ
ರಾಮ ಸೀತೆ ಹನುಮಂತನ ವಿಗ್ರಹಗಳು ಬೆಟ್ಟದ ಮೇಲಿನ ಕೋಟೆಯಿಂದ ತಂದು ಇಲ್ಲಿ ಪೂಜಿಸಲ್ಪಡುತ್ತಿವೆ ಅಂತೆ. ಇಲ್ಲಿ ನೀವು ಮುಂದೆ ನೋಡ್ತಾ ಇರಬಹುದು, ಬೆಟ್ಟಕ್ಕೆ ಹೋಗಲು ಹೊಸದಾಗಿ ಮಾಡಿರುವ ದಾರಿ, ಅದರ ಪಕ್ಕದಲ್ಲಿಯೇ ಆಕ್ಚುಲಿ ಒಂದು ಮಂಟಪ ತರ ಕಾಣಿಸುತ್ತೆ. ಈ ಮಂಟಪದಿಂದಲೇ ಎಂಟ್ರಿ ಆಗ್ಬೇಕಾಗಿತ್ತಂತೆ. ಇದು ಮೈನ್ ದ್ವಾರ ಬಾಗಿಲು. ಇಲ್ಲಿಂದ ಎಂಟ್ರಿ ಆಗಿ ಮಂಟಪದ ಮೂಲಕ ಬೆಟ್ಟಕ್ಕೆ ಹೋಗ್ಬೇಕಾಗಿತ್ತಂತೆ. ನೀವೇನ್ ನೋಡ್ತಿದ್ದೀರಾ, ಇದು ಮೊದಲು ಇರ್ಲಿಲ್ವಂತೆ. ಆದರೆ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಇದನ್ನ ಮರು ನಿರ್ಮಾಣ ಮಾಡಿ ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಕಾಲಕ್ಕೆ ಈ ಸ್ಥಳವನ್ನು ಅಭಿವೃದ್ಧಿ ಪಡಿಸುತ್ತಾ ಬರುತ್ತಿದೆ. ಫ್ರೆಂಡ್ಸ್, ಈಗ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಗ್ತಾ ಇದ್ದೀನಿ, ಬನ್ನಿ. ನನಗೇನೀಗ ಸದ್ಯಕ್ಕೆ ಭಯ ಅನ್ನಿಸ್ತಾ ಇಲ್ಲ, ಯಾಕಂದರೆ ನೀವು ಇಡ್ತೀರಾ ಅನ್ನೋದೊಂದು ಧೈರ್ಯ. ನಡಿ ಹೋಗೋಣ. ನೋಡಿ ಫ್ರೆಂಡ್ಸ್, ಎಂಟ್ರಿ ಹೇಗಿದೆ. 7 ಸುತ್ತಿನ ಕೋಟೆಯಲ್ಲಿ ಅಂತರಾಳದ ಬಾಗಿಲು, ದಿಂಡಿ ಬಾಗಿಲು ಮತ್ತು ಮೈಸೂರು ಗೇಟ್ ಎಂಬ 3 ಬಾಗಿಲಿದ್ದು, ನಾವೀಗ ಅಂತರಾಳದ ಬಾಗಿಲಿನಿಂದ ಒಳಗಡೆ ಹೋಗ್ತಾ ಇದ್ದೀವಿ. ಮುಖ್ಯ ದ್ವಾರದ ಬಾಗಿಲು ದೊಡ್ಡದಾಗಿತ್ತು, ಮತ್ತೆ ಅದರ ಪಕ್ಕದಲ್ಲೇ ಚಿಕ್ಕದಾದ ಇನ್ನೊಂದು ಬಾಗಿಲಿತ್ತು. ಇದೇನಕ್ಕಪ್ಪ ಇತ್ತು ಅಂದರೆ, ದ್ವಾರ ಬಾಗಿಲು ಮುಚ್ಚಿದಾಗ ಸೈನಿಕರಾಗ್ಲಿ ಇಲ್ಲಿನ ಪ್ರಜೆಗಳಾಗ್ಲಿ ಚಿಕ್ಕ ಬಾಗಿಲು ಮೂಲಕ ಓಡಾಡ್ತಿದ್ರಂತೆ. ಅಲ್ಲಿ ನಾವು ಹೋಗ್ಬೇಕಾಗುತ್ತೆ. ನೋಡಿ, ಕಲ್ಲು ಬಂಡೆಯಲ್ಲೇ ಸ್ಟೆಪ್ಸ್ ಮಾಡಿರೋದು. ಮಧುಗಿರಿ ಚಾರಣ ಪ್ರಿಯರಿಗೆ ಒಂದು ಚಾಲೆಂಜಿಂಗ್ ಆದ ಬೆಟ್ಟವಾಗಿದ್ದು, ಇಲ್ಲಿನ ಟ್ರೆಕ್ಕಿಂಗ್ ಅನ್ನು 3 ಹಂತಗಳಾಗಿ ನೋಡಬಹುದು. ಮೊದಲನೇ ಹಂತದಲ್ಲಿ ಮೆಟ್ಟಿಲುಗಳಿದ್ದು, ಈ ಅಗಲವಾದ ಮೆಟ್ಟಿಲುಗಳ ಮೂಲಕ ಸಾಗುವ ನಮ್ಮ ಈ ಟ್ರೆಕ್ಕಿಂಗ್ ಸುಲಭವಾಗಿರುತ್ತೆ, ಮತ್ತೆ ಅಷ್ಟೊಂದು ಕಷ್ಟ ಏನು ಅನ್ಸೋದಿಲ್ಲ. ಇಲ್ಲಿ ನಾವು ಹತ್ಬೇಕಾದ್ರೆ ಅರ್ಧದಷ್ಟು ಜಾಗದಲ್ಲಿ ಮೆಟ್ಟಿಲುಗಳ ವ್ಯವಸ್ಥೆ ಇದೆ. ಆಮೇಲೆ ನಮಗೆ ಎಲ್ಲ ಸಿಗೋದೇ ಕಡಿದಾದ ಇಳಿಜಾರಿನ ಬಂಡೆಗಳು. ಆ ಬಂಡೆಗಳ ಮೇಲೇನೆ ನಡಿಬೇಕಾಗುತ್ತೆ. ಫ್ರೆಂಡ್ಸ್, ನಿಧಾನ ಆದರೂ ಬೆಟ್ಟ ಪೂರ್ತಿ ಹತ್ತಲೇಬೇಕು. ಎರಡರಿಂದ 3 ಗಂಟೆ ಬೇಕು ಅಂತ ಹೇಳ್ತಾರೆ. ಬೇಗ ಹತ್ತೋರಾದರೆ 2 ಗಂಟೆಯಲ್ಲಿ ಹತ್ಬೋದಂತೆ. ನಾನು ಒಬ್ಬನೇ ಇರೋದ್ರಿಂದ ರಿಸ್ಕ್ ತಗೊಳಕ್ಕೆ ಹೋಗಲ್ಲ ಜಾಸ್ತಿ. ಆರಾಮಾಗಿ ಹತ್ತೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಈ ಕೋಟೆನ ಕಟ್ಟಿಸಿದವರು ಸ್ಥಳೀಯ ಪಾಳೆಗಾರರಾದಂತಹ ಹಿರೇಗೌಡರವರು. ನಂತರ ಮೈಸೂರು ಸಂಸ್ಥಾನದ ಅರಸರು ಈ ಕೋಟೆನ ಆಳ್ತಾರೆ. ಮತ್ತು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ತನ್ನ ವಶಪಡಿಸ್ಕೊಂಡು ಕೋಟೆನ ಮೇಲ್ದರ್ಜೆಗೇರಿಸ್ತಾರೆ ಅಂತ ಹೇಳ್ತಾರೆ. ಮೇಲ್ದರ್ಜೆ ಅಂದರೆ ಏನಪ್ಪ ಅಂದರೆ, ಕೋಟೆನ ಇನ್ನೂ ಸ್ವಲ್ಪ ಎತ್ತರ ಮಾಡಿ ಅದನ್ನು 2 ಹಂತನ ಕೋಟೆ ಟೈಪಲ್ಲಿ ಮಾಡೋದು. ಸೊ ಮುಂದೆ ತೋರಿಸ್ತೀನಿ ನಿಮಗೆ ಅದು. ಬನ್ನಿ ಹೋಗೋಣ, ಮುಂದೆ ಹೋಗೋಣ. ಇನ್ನು ಮುಂದೆ ವಿಷಯ ಹೇಳ್ತೀನಿ. ನಾನು ಹೇಳಿದ್ನಲ್ವ, ಕೆಳಗಡೆವರೆಗೂ ಒಂದು ಕಲ್ಲಿನ ಒಂದು ಹಂತ ಆದರೆ ಮೇಲೆ ಇಟ್ಕೆಯಿಂದ ಕಟ್ಟಿದ್ದಾರೆ ನೋಡಿ. ಈಗ ನೋಡ್ತಾ ಇರ್ಬೋದು, ಮುಂದೆ ನಮಗೆ ಕಾಣಿಸ್ತಿರೋದು ಮೈಸೂರು ಗೇಟ್ ಅಥವಾ ಮೈಸೂರು ಬಾಗಿಲು ಅಂತ ಕರೀತಾರೆ. ಚೆಕ್ಕು ಚೆದರದ ಮಣ್ಣಿನ ಶಿಲ್ಪಕಲೆಯನ್ನು ಈ ಬಾಗಿಲು ಒಳಗೊಂಡಿದೆ. ನೋಡೋದಕ್ಕೆ ಬಹಳ ಅಟ್ರಾಕ್ಟಿವ್ ಆಗಿರೋ ಈ ಬಾಗಿಲು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಿರ್ಮಿಸಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಿಂದ ಅಲ್ಲದೆ ಬೇರೆ ರಾಜ್ಯಗಳಿಂದನೂ ಪ್ರವಾಸಿಗರನ್ನ ಆಕರ್ಷಿಸೋ ಈ ಮಧುಗಿರಿ ಕೋಟೆ ತನ್ನದೇ ಆದ ಒಂದು ವಾಸ್ತುಶಿಲ್ಪವನ್ನು ಹೊಂದಿದೆ. ನೋಡಿ ಫ್ರೆಂಡ್ಸ್, ಇದು ಆಗಿನ ಕಾಲದಲ್ಲಿ ಪಿರಂಗಿಗಳನ್ನ ಇಡ್ತಾಯಿದ್ರು. ಯಾರಾದ್ರು ವೈರಿಗಳು ಬಂದರೆ ಆ ವೈರಿಗಳನ್ನ ಪಿರಂಗಿಗಳಿಂದ ಧ್ವಂಸ ಮಾಡ್ತಾಯಿದ್ರು. ನೋಡಿ ಕೋಟೆ ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಕೋಟೆ. ಎಲ್ಲ ಕಲ್ಲಿನ ಕೋಟೆ.
ಹಾಗೆ ಮುಂದೆ ಹೋದ್ರೆ ನಾವು ಕಾಣ್ತೀವಿ ದಿಂಡಿ ಬಾಗಿಲಿನ ಬೃಹದಾಕಾರದ ಕಟ್ಟಡಗಳನ್ನ. ಈ ಕಟ್ಟಡದೊಳಗೆ ಎಂಟ್ರಿ ಆದ್ರೇನೆ ಸಿಗೋದೆ ನಮಗೆ ಮುಖ್ಯ ಬಾಗಿಲುಗಳಲ್ಲಿ ಒಂದಾದಂತಹ ದಿಂಡಿ ಬಾಗಿಲು. ನೋಡಿ ಇಲ್ಲಿ ದಿಂಡಿ ಬಾಗಿಲಿನ ಎಂಟ್ರಿ ಆದ್ರೆ ಸಿಗುತ್ತೆ ನಮಗೆ ಒಂದು ಮಂಟಪದಿಂದ ಹೊರಗಡೆ ಬಯಲು ಪ್ರದೇಶ. ಗಿರಿಧಾಮದಲ್ಲಿ 15 ಬಾಗಿಲುಗಳಿದ್ದವು ಮತ್ತು ಭೀಮನ ಕೊಂಡಿ, ನವಿಲು ಕೊಂಡಿ ಇದ್ದವೆಂದು ನಂಬಲಾಗಿದೆ. ವಿಶಾಲವಾದ ಈ ಕೋಟೆ ಆವರಣದಲ್ಲಿ ನಮಗೆ ಮೇಲೆ ಕಾಣಿಸ್ತಿದೆಯಲ್ಲ, ಈ ತರ 20ಕ್ಕೂ ಅಧಿಕ ಪತೇರಿಗಳಿದ್ದುವಂತೆ. ಪತೇರಿಗಳೇನಪ್ಪಾ ಅಂದ್ರೆ ಕೋಟೆನ ಕಾಯುತ್ತಿದ್ದಂತಹ ಸೈನಿಕರಿದ್ದಂತಹ ವೀಕ್ಷಣಾ ಗೋಪುರಗಳು. ನೋಡಿ ಇಲ್ಲೊಂದಿದೆ, ಈ ಪತೇರಿ ಅಥವಾ ಸೈನಿಕರು ಇದ್ದಂತಹ ವಾಚಿಂಗ್ ಟವರ್ ನ ಹತ್ತೋಣ ಬನ್ನಿ. ನಾವೀಗ ಸೈನಿಕರಾಗೋಣ, ಈ ಕೋಟೆನ ಕಾಯೋಣ. ವಾಚ್ ಟವರ್ ಮೇಲೆ ಹತ್ತುತ್ತಾ ಇದ್ದೀನಿ ಫ್ರೆಂಡ್ಸ್. ವಾಚ್ ಟವರ್ಗೆ ಹತ್ತೋದಕ್ಕೆ ಹೇಗಿದೆ ಅಂತ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಲ್ಲಿ ಹೋಗ್ಬೇಕು. ಅದು ಆ್ಯಕ್ಚುಲಿ ಪೀಕ್ ಮಧುಗಿರಿ ಟಾಪ್ ಇವು ಅಂದರೆ ಅಲ್ಲಿಂದ ನೋಡಬೇಕಾಗುತ್ತೆ. ಇಲ್ಲಿ ವಾಚ್ ಟವರ್ ಮೇಲೆ ಹೋಗೋಣ ಬನ್ನಿ. ಎಲ್ಲ ವಾಚ್ ಟವರ್ಸ್ ನೋಡೋದು ಸಲ ಒಂದು ವಾಚ್ ಟವರ್ಸ್ ತೋರಿಸ್ತೀನಿ. ಸೇಮ್ ಆಲ್ಮೋಸ್ಟು ಎಲ್ಲ ವಾಚ್ ಟವರ್ಸ್ ಹಾಗೆ ಇರ್ತವೆ. ಕಲರ್ಗಳು ಫ್ರೆಂಡ್ಸ್ ನಾರ್ಮಲಾಗಿ ಹಾಕಿದ್ದಾರೆ. ಮಾಮೂಲಿ ಆಗಿಲ್ಲ ಫ್ರೆಂಡ್ಸ್ ಇದು. ಗಾಳಿ ತಳ್ತಾ ಇದೆ ಫ್ರೆಂಡ್ಸ್. ವಾಚ್ ಟವರ್ ಹೋಗಿದೆ. ನೋಡಿ ಫ್ರೆಂಡ್ಸ್, ನಾನು ಬಂದಿದ್ದ ರಸ್ತೆ ಅಲ್ಲಿ ನೋಡಿ, ಈ ವಾಚ್ ಟವರಿಂದ ಎಷ್ಟು ಡೀಟೇಲಾಗಿ ಕಾಣಿಸುತ್ತೆ ಅಂತ. ನಾನಿನ್ನೂ ಕಾಲ್ಭಾಗನೂ ಹತ್ತಿಲ್ಲ ಬೆಟ್ಟ, ಆದರೂ ನಿಮಗೆ ಕೆಳಗಡೆಯಿಂದ ಮಧುಗಿರಿ ಹೇಗೆ ಕಾಣಿಸುತ್ತೆ ಅಂತ. ಆಮೇಲೆ ಬೆಟ್ಟದ ಮೇಲೆ ಹೋಗೋಣ. ಸೈನಿಕರು ಈ ವಾಚ್ ಟವರಿಂದ ಇಲ್ಲಿ ಕೋಟೆಗೆ ಏನಾದರೂ ಪ್ರಾಬ್ಲಮ್ ಮಾಡ್ತಾಯಿದ್ರು ಅಂತ ಇಲ್ಲಿಂದ ವಾಚ್ ಮಾಡ್ತಾಯಿದ್ರು. ಸೊ ಯುದ್ಧ ಸಮಯದಲ್ಲೂ ಈ ಸೈನಿಕರು ಸಿಗ್ನಲ್ ಕೊಡ್ತಾಯಿದ್ರು. ಮೊನ್ನೆ ಕೆಳಗಡೆ ಹೋಗೋಣ. ಭೀಮನ ಕೊಂಡಿ ನೋಡಿ ಎಷ್ಟು ಚೆನ್ನಾಗಿದೆ. ಈಗಿನ ಕಾಲದ ರಾಜರು ಕುಡಿಯೋ ನೀರಿಗೋಸ್ಕರ ಯಾವುದೇ ಬೋರ್ವೆಲ್ ಆಗಲಿ ಮತ್ತೊಂದು ಕೊಳವೆ ಬಾವಿಗಳಾಗಲಿ ಆ ಥರ ತೆಗ್ಸಲ್ಲ. ಇಲ್ಲಿ ಈ ಥರ ಅಲ್ಲಲ್ಲಿ ಕಲ್ಯಾಣಿಗಳು ಇಲ್ಲ ದೊಡ್ಡ ಹೊಂಡಗಳನ್ನ ನಿರ್ಮಿಸಿ ಅಲ್ಲಿಗೆ ಆ ಬೆಟ್ಟದ ಮೇಲಿಂದ ಬಂದಿರೋ ನೀರು ಇಲ್ಲಿ ಫಿಲ್ಟ್ರಾಗಿ ಒಳ್ಳೆ ನೀರು ಇಲ್ಲಿನ ಭೀಮನ ಕೊಂಡಿಯ ಒಳಗೆ ಹೋಗುತ್ತೆ. ಸೊ ಸೈನಿಕರಿಗಾಗಲಿ ಬೆಟ್ಟದ ನಿರ್ವಹಣೆಗಾಗಲಿ ನೀರು ಆರಾಮಾಗಿ ಸಿಗ್ತಾಯಿತ್ತು ಕುಡಿಯೋ ನೀರಿಗೋಸ್ಕರ. ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದು ಅಂದರೆ ಮಳೆ ಬಿದ್ದರೆ ಸಾಕು, ಆಗ ನೀರಿಗೆ ಒಂದಷ್ಟು ವರ್ಷ ತೊಂದರೆನೇ ಇರ್ತಾ ಇರಲಿಲ್ಲ. ಈಗ ಇರೋ ಕೊಳವೆ ಬಾವಿನೆಲ್ಲ ಹಾಳು ಮಾಡ್ತಾಯಿದೆ. ಕೊಳವೆ ಬಾವಿನ ಕೊರೆಸೋದು, ನೀರಿಲ್ಲ ಅಂಥೇಳಿ ಮತ್ತೆ ಕೊಳವೆ ಬಾವಿನ ಕೊರೆಸೋದು, ಭೂಮಿ ಸಡಿಲ ಮಾಡೋದು. ಮಾಮೂಲಿಯಾಗಿರಲ್ಲ ಫ್ರೆಂಡ್ಸ್. ನನ್ನ ಜೊತೆ ಟ್ರೆಕ್ಕಿಂಗು ನೋಡಿ ಹೇಗಿದೆ ಅಂತ. ಹತ್ತೋ ಛಲ ಇರಬೇಕು. ಈ ಥರ ಪ್ರಕೃತಿನ ಸವಿಬೇಕು. ಸಿಹಿ ಗಾಳಿ ಅಂತಾರಲ್ಲ, ಆ ಗಾಳಿನ ಕುಡಿಬೇಕು. ಬನ್ನಿ ಫ್ರೆಂಡ್ಸ್, ನೀವು ಫ್ರೀ ಟೈಮಲ್ಲಿ ಈ ಥರ ಒಂದ್ಸಲ ಟ್ರೆಕ್ ಮಾಡಿ ನೋಡಿ. ಈಗ ನಾನು ಇದು ಹತ್ತಬೇಕು. ಹತ್ತೋಣ ಫ್ರೆಂಡ್ಸ್. ನಾನು ಆಗಲೇ ತೋರಿಸ್ನಲ್ಲ ನಿಮಗೆ ವಾಚ್ ಟವರ್ ನೋಡಿ, ಅದ್ರ ಮೇಲೆ ಹೋಗಿ ನಾನು ಆಗಲೇ ಬಂದಿದ್ದು ನೋಡಿ ಫ್ರೆಂಡ್. ಎಷ್ಟು ಇಳಿಜಾರಾಗಿದೆ. ಇನ್ನೂ ಮೇಲೆ ಇದಕ್ಕಿಂತ ಕಡ್ದಾದ ಇಳಿಜಾರು ಇರ್ತಾವಂತೆ. ತುಂಬ ಸುಸ್ತಾಗ್ತಾಯಿದೆ.
ವಿಜಯನಗರದ ಕಾಲದಲ್ಲಿ ಮಧುಗಿರಿ ಬೆಟ್ಟವನ್ನು ಮದ್ದಗಿರಿ ಎಂದು ಕರೆಯುತ್ತಿದ್ದರೆಂದು ಹರಿಹರನ ಶಾಸನದಲ್ಲಿ ಉಲ್ಲೇಖವಿದೆ. ಇನ್ನೊಂದು ರೀತಿಯಲ್ಲಿ ನೋಡುವುದಾದ್ರೆ ಮದ್ದಗಿರಿ ಅಂದ್ರೆ ಅರ್ಥ ಬರೋದು ಅಲ್ಲಿ ಮದ್ದುಗುಂಡು, ಕತ್ತಿ, ಬಲ್ಲೆ, ಬಂಜಿ, ಗುರಾಣಿ ತಯಾರಿಸ್ತಿದ್ರು ಎಂದು ಹೇಳಲಾಗಿದೆ. ಇಲ್ಲಿನ ಕೋಟೆಯಲ್ಲಿ ಮದ್ದುಗುಂಡುಗಳು ಮಾತ್ರ ಶಸ್ತ್ರಾಸ್ತ್ರಗಳಲ್ಲದೆ ಕವಣೆ ಕಲ್ಲು ಒಂದು ಶಸ್ತ್ರಾಸ್ತ್ರವಾಗಿತ್ತಂತೆ. ಕವಣೆ ಕಲ್ಲು ಏನಂದ್ರೆ ಈ ಬೆಟ್ಟ ಏಕಶಿಲಾ ಬೆಟ್ಟ ಆಗಿರೋದ್ರಿಂದ ಈ ಬೆಟ್ಟಕ್ಕೆ ಯಾರಾದ್ರೂ ಮುತ್ತಿಗೆ ಹಾಕಿದಾಗ ಅವ್ರನ್ನ ಈ ಕವಣೆ ಕಲ್ಲಿನಿಂದ ಹೊಡೆದು ಅವ್ರಿಗೆ ಗಾಯಗೊಳಿಸಿ ಅವ್ರನ್ನ ಹಿಂಸೆ ಮಾಡಿ ಕೆಳಗಡೆ ಬೀಳ್ಸ್ತಾ ಇದ್ರು. ಸೊ ಈ ಕವಣೆ ಕಲ್ಲು ಕೂಡ ಒಂದು ಉತ್ತಮ ಶಸ್ತ್ರಾಸ್ತ್ರ ಅಂತ ಅವ್ರು ನಂಬಿದ್ರು. ಕೈ ಹಿಡ್ಕೊಳ್ಳೋದಕ್ಕೋಸ್ಕರ ಒಂದು ರಾಡ್ ಸಹಾಯ ಇದೆ ನಮಗೆ. ಅದರಿಂದ ಈ ಬೆಟ್ಟಕ್ಕೆ ಈ ದಿನ ಮೊದಲು ಹತ್ತಿದವ್ರು ಇವರೇ. ಹೇಗಿತ್ತು ಬೆಟ್ಟ? ಚೆನ್ನಾಗಿದೆ. ನಾವು ಸುಸ್ತಾಗಿದ್ದಂಗಿದ್ದೀರಾ? 1.5 ಅವರ್ ಆಯ್ತು ಹಿಡಿತು ಹೋಗೋದಕ್ಕೆ. 1.5 ಅವರ್. ಅವ್ರು ಕೆಳಗಡೆ ಇದ್ದಾಗೆ 2 ಗಂಟೆ ಆಗುತ್ತೆ. ಅದರಲ್ಲಿ ನೀವು ಹತ್ತೋದಾದ್ರೆ 1.5 ಅವರ್ಗೂ ಹತ್ಬೋದು, 2 ಗಂಟೆವರೆಗೂ ಹತ್ಬೋದು ಅಂತ ಹೇಳಿದ್ರು. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಅಡ್ವೆಂಚರ್ ಆಗಿತ್ತು. ಇಲ್ಲ ಹತ್ತೋದು ಏನು ಸ್ಟಾರ್ಟಿಂಗ್ ಇಂದ ಏನು ಹಂಗೆ ಅನ್ಸಿಲ್ಲ. ಒಂದು ಮಿಡಲ್ ಗ್ರಿಲ್ ಇದೆ, ಅವ್ಳು ಹೋದ ತಕ್ಷಣ ಅಲ್ಲಿ ಗ್ರಿಲ್ ಇಲ್ಲ, ಆದ್ರೂ ಹತ್ಬೋದು. ಅಡ್ವೆಂಚರ್ ಆಗಿದೆ, ಚೆನ್ನಾಗಿದೆ. ಎರಡನೇ ಹಂತದ ಚಾರಣವನ್ನು ಬಂಡೆಯಲ್ಲಿ ಕೊರೆದಿರುವ ಮೆಟ್ಟಿಲುಗಳ ಸಹಾಯದಿಂದ ಮತ್ತು ಗ್ರಿಲ್ ಸಹಾಯದಿಂದ ಕ್ಲಿಷ್ಟಕರವಾದ ಈ ಕಲ್ಲು ಬಂಡೆಯನ್ನು ಹತ್ತಬೇಕಾಗುತ್ತೆ. ಸಹಾಯಕ್ಕೋಸ್ಕರ ಹ್ಯಾಂಡಲ್ ಬಾರ್ಗಳು ಇದೆ. ಹ್ಯಾಂಡಲ್ ಬಾರ್ಗಳ ಸಹಾಯಕ ಮೂಲಕ ಹೋಗ್ಬೋದು ನಾವು. ಕಡಿದಾದ ಇಳಿಜಾರಿನಲ್ಲಿ ಹ್ಯಾಂಡಲ್ ಬಾರ್ ತುಂಬ ಹೆಲ್ಪ್ಫುಲ್ ಆಗ್ತವೆ. ಏನಾದರೂ ಮಾತಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ಬೇಕು ನೀವು. ಯಾವ ಸ್ಕೂಲ್ ನಿಮ್ಮದು? ನೋಬಲ್ ಸ್ಕೂಲು. ಎಲ್ಲಿರೋದು ಅದು? ಅಲಿಪುರ, ಕರ್ನಾಟಕ. ಅಲಿಪುರ ಕರ್ನಾಟಕ. ಯಾವ ಜಿಲ್ಲೆ? ಗೌರಿಬಿದನೂರು ಡಿಸ್ಟಿಕ್. ಗೌರಿಬಿದನೂರಾ? ನಂದು ಬೆಂಗಳೂರು. ನೋಡಿ ಬಂದರೆ ಸುಸ್ತಾಗೋಯ್ತೇನ್ರ? ನೋಡಿ ಬೆಟ್ಟದ ಟಾಪಲ್ಲಿ ಈ ಥರ ಒಂದು ಸೈಡಿಂದ ನಡಿಬೇಕಾಗುತ್ತೆ. ನೋಡಿ ಇದೆಲ್ಲದಕ್ಕಿಂತ ಇದು ಮಿಸ್ಟರಿ. ಒಂದು ಸೈಡಲ್ಲಿ ಅಜ್ಜೆ ಇಟ್ಕೊಂಡು ನಡಿಬೇಕಾಗುತ್ತೆ. ಇಳಿಜಾರನ್ನ ಹತ್ಕೊಂಡು ಬಂದಿದ್ದೀನಿ ಅಂದರೆ ಕಷ್ಟಪಟ್ಕೊಂಡು ಬರ್ತಾವ್ರು ಹೇಳ್ಕೊಂಡು. ತುಂಬ ರಿಸ್ಕಿ ಅಂತೆ. ಮೂರನೇ ಹಂತದಲ್ಲಿ ಕಡಿದಾದ ಬಂಡೆಗಳಿದ್ದು ಈ ಬಂಡೆಗಳನ್ನು ಹತ್ತಿ ಹೋಗ್ಬೇಕಾಗುತ್ತೆ. ಇದು ಒನ್ ಆಫ್ ದ ಡೇಂಜರಸ್ ಟ್ರೆಕ್ಕಿಂಗ್ ಆಗಿರುತ್ತದೆ. ಫ್ರೆಂಡ್ಸ್, ಸ್ಲಿಪ್ಪಾಗಿ ಕೆಳಗಡೆ ಬಿದ್ದರೆ ಇನ್ನೇನಿಲ್ಲ, ಒಂದೇ ಸಲ ಎಲ್ಲ ಹೋಗಿರ್ತೀವಿ. ಆ ಥರ ಫುಲ್ಲು ತುಂಬ ಟಾಪಲ್ಲಿ ನೋಡಿ, ತುಂಬ ರಿಸ್ಕಿ ಇದು. ನಿಮಗೋಸ್ಕರ ಬೆಟ್ಟ ಹತ್ತಾ ಇದ್ದೀನಿ. ಅಲ್ಲಿ ಬೆಟ್ಟದ ಮೇಲೆ ಏನಿದೆ ಅಂತ ತೋರಿಸೋದಕ್ಕೋಸ್ಕರ ನಿಮಗೋಸ್ಕರ ನಾನು ರಿಸ್ಕ್ ತೊಗೊತಾ ಇದ್ದೀನಿ. ಬನ್ನಿ ಮೇಲೆ ಹೋಗೋಣ. ತುಂಬ ರಿಸ್ಕಿ ಜಾಬು. ತೋರಿಸಿ ನೋಡಿ ಎಲ್ಲಿದ್ದೀನಿ. ಕಡೆ ತೋರಿಸ್ತೀನಿ. ಮೇಲೆ ಇಳಿಯೋವಾಗ ಹೇಗೆ ಇಳಿಯಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಹೀಗಿದೆ. ಇದ್ರ ಬಗ್ಗೆ ಎಲ್ಲದಿದ್ದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಹತ್ತ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಮೇಲೆ ಹೋಗೋಣ ಬನ್ನಿ.
ಹಾಂ, ಮೇಲೆ ನೋಡಿ ಫ್ರೆಂಡ್ಸ್, ಕೋಟೆ. ಅಲ್ಲಿಂದ ಏನೂ ಕಾಣಿಸಲ್ಲ. ಸೂಪರ್. ಫ್ರೆಂಡ್ಸ್ ನೋಡಿ, ನಾವು ಹಾಗೆ ಒಂದು 60% ಬೆಟ್ಟ ಹತ್ತಿದ ಮೇಲೆ ನಮಗೆ ಇಲ್ಲಿ ಒಂದು ಕಲ್ಲಿನ ಗೋಡೆ ಸಿಗುತ್ತೆ. ಅದು ಮೇ ಬಿ ಒಂದು 6ನೇ ಹಂತದ ಕೋಟೆ ಇರ್ಬೋದು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿ, ಏನೂ ಇಲ್ಲ ಇಲ್ಲಿ, ಕೋಟೆನೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಕಲ್ಲು ಬಂಡೆಗಳಿದ್ದಾವೆ ಅಂತೇಳಿ ಬೇರೆ ಯಾವುದೇ ರಾಜ್ಯದ ಸೈನಿಕರು ದಂಡೆದ್ದು ಬಂದಾಗ ಅವ್ರನ್ನ ಕನ್ಫ್ಯೂಸ್ ಮಾಡಿ ವಾಪಸ್ ಕಳಿಸೋದಕ್ಕೆ ಇದೊಂದು ಒಳ್ಳೆಯ ಮಾರ್ಗ ಹುಡ್ಕೊಂಡಿದ್ದಾರೆ. ಇದ್ರ ಮೇಲೆ ಇದು ದಾಟಿ ಹೋದಾಗಲೇ ನಮಗೆ ಇನ್ನೊಂದು ಸುತ್ತಿನ ಕೋಟೆ ಸಿಗುತ್ತೆ. ಆ ಕೋಟೆ ಮೇಲೆ ಒಂದು ಅರಮನೆ ಇರುತ್ತೆ ಅಂತ ಗೊತ್ತಾಗುತ್ತೆ. ವಿಜಯನಗರ ಅರಸರ ಕಾಲದಲ್ಲಿ ಮಧುಗಿರಿಯನ್ನು ಮದ್ದಗಿರಿ ಎಂದು ಕರೆಯುತ್ತಿದ್ದರಂತೆ. ಕಾಲಕ್ರಮೇಣ 20ನೇ ಶತಮಾನದಲ್ಲಿ 1926ರಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಈ ಮಧುಗಿರಿ ಬೆಟ್ಟದಲ್ಲಿನ ತುಂಬಾ ಜೇನುಗೂಡುಗಳನ್ನು ನೋಡಿ ಮಧುಗಿರಿ ಎಂಬ ನಾಮಕರಣ ಮಾಡಿದರಂತೆ. ಮಧು ಎಂದರೆ ಜೇನು, ಗಿರಿ ಎಂದರೆ ಬೆಟ್ಟ ಎಂಬ ಅರ್ಥ ಬರುತ್ತೆ. ನಾವೊಂದು 75% ಬೆಟ್ಟದ ಮೇಲೆ ಇದ್ದೀವಿ. ಇನ್ನೂ ಒಂದು 25% ಇದೆ, ಹತ್ತಬೇಕು. ಈ ಬೆಟ್ಟದ ಬಗ್ಗೆ ಹೇಳೋದಾದರೆ 17ನೇ ಶತಮಾನದ ಗಂಗಾ ವಂಶಸ್ಥರಾದ ಐರೇಗೌಡ ಅನ್ನೋರು ಈ ಮಣ್ಣಿನ ಕೋಟೆಯನ್ನು ನಿರ್ಮಿಸ್ತಾರೆ. ಅನಂತರ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರು ಈ ವಾಚ್ ಟವರ್ಗಳು ಮತ್ತು ಆ ಮಣ್ಣಿನ ಕಟ್ಟಡವನ್ನು ಮೇಲ್ದರ್ಜೆಗೇರಿಸಿ ಇನ್ನು ಸ್ವಲ್ಪ ಕಾಂಪೌಂಡ್ ಎತ್ತರಿಗೆ ನಿರ್ಮಿಸ್ಕೊಳ್ತಾರೆ. ಬೇರೆ ರಾಜ್ಯಗಳ ಮೇಲೆ ಯುದ್ಧ ಸಾರದೆ ಇಲ್ಲಿ ಸಾಮರಸ್ಯದಿಂದ ಸಾಮಂತ ರಾಜರುಗಳಿಗೆ ಕಪ್ಪ ಕಾಣಿಕೆಗಳನ್ನು ಕೊಟ್ಕೊಂಡು ಇಲ್ಲಿ ರಾಜ್ಯ ಭಾರ ಮಾಡ್ತಾಯಿದ್ರು. ಟಾಪಲ್ಲಿ ಅವರು ಅರಮನೆ ನಿರ್ಮಿಸ್ಕೊಂಡಿದ್ದು. ನಮ್ಮ ಬಾಯ್ಸು ಆಗೋದಿಲ್ಲ ಬೆಟ್ಟದ ಮೇಲೆ ಹತ್ತೋದು ಅಂತ ಅಂತಿದ್ರು. ನೋಡಿ, ಈಗ ಬಂದಿದ್ದಾರೆ ಇಲ್ಲಿಗೆ. ಒಬ್ಬ ಪ್ರಯತ್ನ ಪಟ್ಟರೆ ಅವ್ನು ನೋಡಿ ಹಿಂದೆ ಬರ್ತಾರೆ ಅನ್ನೋದಕ್ಕೆ ಇವರೇ ಕಾರಣ. ನಾನು ಬಂದೆ ಮೇಲೆ, ನಾನು ನೋಡ್ಕೊಂಡು ಎಲ್ಲ ಬರ್ತಾಯಿದ್ದಾರೆ. ಬನ್ನಿ ಮೇಲೆ ಹೋಗೋಣ, ಟಾಪಲ್ಲಿ ಹೇಗಿದೆ ನೋಡೋಣ. ಹೋಗ್ತಾ ಇದ್ದಾರೆ. ಅಷ್ಟು ಈಸಿಯಾಗಿರಲ್ಲ ಇಲ್ಲಿ ಟ್ರಕ್. ಯುವಕರಂದರೆ ಹೀಗಿರಬೇಕು. ಅದಕ್ಕೋಸ್ಕರ ನೋಡಿ, ಈ ವಯಸ್ಸಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಇವರು. ನಾವು 30-35 ವರ್ಷ ಆದಮೇಲೆ ಬೆಟ್ಟ ಹತ್ತೋದಕ್ಕೆ ಬಂದಿದ್ದೀವಿ. ಇವರು ಆವಾಗಲೇ ಎಂಗೇಜಲ್ಲೇ ಬಂದಿದ್ದಾರೆ. ಏಯ್, ಈಗ ಒಂದು 6 ಮರ್ಕಲ್ ಬರೋ. ಓಯ್, ಆ ಕಡೆ ಸೈಡಲ್ಲೆಲ್ಲ ಹೋಗ್ಬೇಡ. ಡೋಂಟ್ ಗೋ ದಟ್ ಸೈಡ್. ಹುಡುಗರು ಹುಚ್ಚಾಟ ಅನ್ನಲ್ಲ ಫ್ರೆಂಡ್ಸ್. ನೋಡಿ, ಸೈಡಲ್ಲಿ ಹೋಗ್ತಾನೆ, ದಾರಿ ಬಿಟ್ಬಿಟ್ಟು. ಕಮ್ ಬಾಯ್, ಕಮ್. ಇವು ರಾಕ್ ದ ಹಿಲ್ಸ್. ಇವ್ರಿಗೆಲ್ಲ ನಾನೇ ಇವಾಗ ಟೀಮ್ ಲೀಡ್ರು. ಇವ್ರನ್ನೆಲ್ಲ ನಾನು ಅಲ್ಲಿ ಕರ್ಕೊಂಬರ್ಬೇಕು. ಒಂದು 70%ಗೆ ಸಾಕು, ಇಲ್ಲ ಹೋಗೋದು ಬೇಡ ಅಂತಿದ್ರು. ತುಂಬ ಸ್ಲೀಪ್ರಿ ಇದೆ ಬೆಟ್ಟ ಜಾಸ್ತಿ ಅಂತ. ನಾನು ಹತ್ತೋದು ನೋಡಿ ಹತ್ಕೊಂಡ್ಬಂದಿದ್ದಾರೆ ಮೇಲೆ.
80% ಬಂದಿದ್ದೀವಿ ಫ್ರೆಂಡ್ಸ್. ಈಗ ಇನ್ನೇನು ನಿಮಗೆ ಬೆಟ್ಟದ ಮೇಲೆ ಇರೋ ಕೋಟೆ ಇವಾಗ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ ಮೇಲೆ ಹೋಗೋಣ. ತುಂಬ ಹೊತ್ತು ಕೂತ್ಕೊಂಡ್ರೆ ಕೆಳಗಡೆ ಇರೋದಕ್ಕೆ ಲೇಟ್ ಆಗುತ್ತೆ. ಫ್ರೆಂಡ್ಸ್ ಮಾಮೂಲಿ ಆಗಿಲ್ಲ ಫ್ರೆಂಡ್ಸ್ ಇದು. ಏಳು ಸುತ್ತಿನ ಕೋಟೆಗಳಲ್ಲಿ ಕೊನೆಯದು ನೋಡಿ ಅಲ್ಲಿ ಲಾಸ್ಟ್ ನೋಡಿ ಫ್ರೆಂಡ್ಸ್, ಕೋಟೆಗೆ ಬಂದ್ಬಿಟ್ವಿ. ಬೆಟ್ಟದ ಮೇಲಿನ ಮಧುಗಿರಿ ಕೋಟೆಗೆ ಸ್ವಾಗತ ಸುಸ್ವಾಗತ. ತಲೆ ನೋಡಿ, ಆಗಿನ ಕಾಲದಲ್ಲಿ ಇಷ್ಟು ದೊಡ್ಡ ಬೆಟ್ಟದ ಮೇಲೆ ಒಂದು ಅರಮನೆ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗಾಳಿ ಒಳ್ಳೆ ಗಾಳಿ ಕುಡಿಬೋದು. ನಾವು ಹತ್ತೋದಕ್ಕೆ 3-4 ಅವರ್ ಆಯಿತು. ಅದೇ ಯಾರಾದರೂ ಯುದ್ಧ ಬಂದಾಗ ಅವ್ರನ್ನ ಈಸಿಯಾಗಿ ಸೋಲಿಸ್ಬೋದು. ಇಷ್ಟು ಬೆಟ್ಟದ ಮೇಲೆ ಹತ್ತೋತ್ತಿಗೆ ಇಲ್ಲಿರೋ ಸೈನಿಕರು ಅವ್ರನ್ನ ಪುಡಿಸ್ ಮಾಡ್ಬೋದಾಗಿತ್ತು. ಅವ್ರ ಸೇಫ್ಟಿಗೋಸ್ಕರ. ಇವಾಗಲೇ ಹಿಂಗಿದೆ ಅಂದರೆ ಆ ಕಾಲದಲ್ಲಿ ಎಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಈ ಕೋಟೆನ ಒಂದ್ಸರಿ ನೋಡಿ. ಇಲ್ಲಿನ ಕೋಟೆಯ ವಿಶಿಷ್ಟ ಏನಂದರೆ ಇಲ್ಲಿ ಒಂದು ದೇವಾಲಯ ಇತ್ತಂತೆ. ಆದರೆ ನಮಗೆ ಇಲ್ಲಿ ದೇವಾಲಯ ಇತ್ತು, ಅದು ಹೇಗಿದೆ ಅಂತ ನಮ್ಗೆ ಏನೋ ಒಂದು ಕುರುಹುಗಳು ಕಾಣಿಸೋದಿಲ್ಲ. ಆದರೆ ಇದೊಂದು ದೇವಾಲಯ ಅಂತ ಹೇಳ್ತಾರೆ. ಇದು ದೇವಾಲಯನೂ ಆಗಿರ್ಬೋದು, ಇಲ್ಲ ರಾಜರು ಇಲ್ಲಿ ಸಭೆಗಳನ್ನ ಮಾಡ್ತಾ ಇದ್ರು ಅಂತಲೂ ನಾವು ಅನ್ಕೋಬೋದು. ನೋಡಿ ಇಷ್ಟು ಕಿರಿದಾದ ಬಾಗಿಲು ಅಂದರೆ ತಲೆ ಬಗ್ಗೆ ಒಳಗಡೆ ಬಾ ಅನ್ನೋದಕ್ಕೆ ಅದೊಂದು ಸಿಂಬಲ್. ನೋಡಿ, ಇದು ಒಂದು ಶೇಖರಣೆ ಮಾಡೋದು. ಇನ್ನೊಂದು ನೋಡಿ, ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ ನಮಗೆ, ಇವೆಲ್ಲ ರಾಗಿ ಕಣಜಗಳಂತಾರೆ. ಇಲ್ಲ ಮೇ ಬಿ ಏನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ ಅದರಲ್ಲಿ ಇಟ್ಟಿರ್ಬೋದು, ಅದು ಇರ್ಬೋದು. ಮೇ ಬಿ ಕೋಟೆ ಕ್ಲೋಸ್ ಇತ್ತೇನೋ ಆ ಕಾಲದಲ್ಲಿ ಅನ್ಕೊತೀವಿ. ಆದರೆ ಈಗೆಲ್ಲ ಶಿಥಿಲಾವಸ್ಥೆಗೆ ಬಂದುಬಿಟ್ಟಿದೆ. ಕಲ್ಲು ಬಂಡೆಗಳು ಮಾತ್ರ ಉಳಿದಿದೆ. ನೋಡಿ, ಈಗ ನಾವು ಬೆಟ್ಟದ ತುದಿಯಲ್ಲಿ ಇದ್ದೀವಿ. ಈ ಬೆಟ್ಟದಿಂದ ಸುತ್ತಲೂ ನೋಡಿದರೆ ಪಾವಗಡದಿಂದ ಬಳ್ಳಾರಿಯವರೆಗೂ ಪರ್ವತ ಶ್ರೇಣಿಗಳನ್ನು ನಾವು ಕಣ್ಮುಂದೆ ನೋಡಬಹುದು. ಈ ಬೆಟ್ಟದಿಂದ ನಮಗೆ ಆಗಿನ ಕಾಲದಲ್ಲಿ ತುಮಕೂರು, ಪಾವಗಡ, ಮಡಕಶಿರ ಇವೆಲ್ಲ ಕಣ್ಣಿಗೆ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ. ಆದರೆ ನನಗೆ ಬೆಟ್ಟ ಮತ್ತು ಇಲ್ಲಿನ ಮನೆಗಳು ಮಾತ್ರ ಕಾಣಿಸ್ತಿದೆ. ಫ್ರೆಂಡ್ಸ್ ನೋಡಿ, ನಾನು ಮಧುಗಿರಿ ಟಾಪ್ ಆಫ್ ದ ಹಿಲ್ಸಲ್ಲಿ ಇದ್ದೀನಿ. ಮೇಲೆ ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್ ಈ ಬೆಟ್ಟ ಹತ್ತೋದು, ತುಂಬ ಕಷ್ಟ. ಆದರೆ ಆ ಕಷ್ಟ ಪಟ್ಕೊಂಡು ಹತ್ತಿದ್ರೆ ಇಲ್ಲಿ ನೀವು ಒಂದು ಸ್ವರ್ಗನೇ ಕಾಣ್ತೀರ. ಯಾಕಂದರೆ ನೋಡಿ, ಬೆಟ್ಟದ ಮೇಲೆಯಿಂದ ನೋಡಿ ಯಾವ ಥರ ವ್ಯೂಸ್ ಕಾಣಿಸುತ್ತೆ ಅಂತ. ವ್ಯೂ ನೋಡಿ, ಎಕ್ಸ್ಟ್ರಾರ್ಡಿನರಿ ಫ್ರೆಂಡ್ಸ್. ಕೋಟೆ ನೋಡಿ ಅಲ್ಲಿದೆ ಮೇಲೆ. ಬನ್ನಿ ನಾವು ಆ ಕಡೆ ಹೋಗೋಣ. ಹಾಗೆ ನೀವು ನೋಡ್ತಾ ಇರ್ಬೋದು, ಮುಂದೆ ಕಾಣಿಸ್ತಿರೋ ಕೆರೆ ಸಿದ್ದಾಪುರ ಕೆರೆ. ಈ ಭಾಗದ ಬಹಳ ಪ್ರಸಿದ್ಧವಾದ ಕೆರೆ ಇದಾಗಿದ್ದು, ತೋಟದ ಸಿದ್ಧಲಿಂಗ ಯತಿಗಳಾದ ಇಮ್ಮಡಿ ಚಿಕ್ಕಭೂಪಾಲರು ಈ ಕೆರೆಯನ್ನು ಕಟ್ಟಿಸ್ತಾರೆ. ತುಮಕೂರು ಮತ್ತು ಪಾವಗಡ ಹೈವೇನ ತೋರಿಸ್ತೀನಿ ನೋಡಿ. ಇದೆ ತುಮಕೂರು ಮತ್ತು ಪಾವಗಡ ರಸ್ತೆ ನೋಡಿ. ಇದು ಕೆರೆ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ ಕೆರೆ. ಕೋಟೆ ನೋಡಿ ಫ್ರೆಂಡ್ಸ್, ಮೇಲೆಯಿಂದ ಕೋಟೆ ಹೇಗಿದೆ ಅಂತ ಒಂದ್ಸಲಿ ತೋರಿಸ್ತೀನಿ ನಿಮಗೆ ಪೂರ್ತಿಯಾಗಿ ನೋಡಿ. ಈಗ ನಾವು ಕೋಟೆ ಬ್ಯಾಕ್ ಸೈಡ್ ಇದ್ದೀನಿ ನೋಡಿ. ಹಾಗೆ ಮುಂದೆ ಹೋದರೆ ಇದು ಜೈಲು ಫ್ರೆಂಡ್ಸ್. ಇದು ನೋಡಿ, ಇದು ಜೈಲು. ಇಲ್ಲಿನ ಕೈದಿಗಳು ಯಾರಾದರೂ ಇದ್ದರೆ, ಏನಾದ್ರು ತಪ್ಪು ಮಾಡಿದವ್ರನ್ನ ಎತ್ಕೊಂಬಂದು ಜೈಲಲ್ಲಿ ಹಾಕ್ತಾಯಿದ್ರಂತೆ ನೋಡಿ. ನೋಡ್ಬೋದು, 2 ಬಾಗಿಲಿದೆ, ಇಲ್ಲೊಂದು ಮತ್ತು ಇಲ್ಲೊಂದು. 2 ಬಾಗಿಲಲ್ಲಿ
ಒಳಗಡೆ ಒಂದೇ ಗಾಳಿ ಬೆಳಕಿಗೆ ಒಂದೇ ಒಂದು ರಂಧ್ರ ಬಿಟ್ಟು ಇನ್ನೆಲ್ಲ ಕಡೆ ಕಲ್ಲಲ್ಲಿ ಕಟ್ಬಿಟ್ಟಿದ್ದಾರೆ. ಒಳಗಡೆ ಏನಿದೆ ಅಂತ ನೋಡ್ತೀನಿ ನೋಡಿ. ಕಾರಾಗೃಹ ಜೈಲ್ ಅಂತಾರಲ್ಲ, ಹೇಗಿದೆ ನೋಡಿ, ಬಹಳ ಭಯಂಕರವಾಗಿದೆ. ಈ ಕಡೆಯಿಂದ ಯಾವುದೇ ಗಾಳಿ ಬರೋದಿಲ್ಲ. ಮೇಲೆ ಒಂದೇ ಒಂದು ಬೆಳಕಿಗೋಸ್ಕರ ಒಂದೇ ಒಂದು ಕಿಂಡಿ ಕೊಟ್ಟಿದ್ದಾರೆ. ಇಲ್ಲಿನ ಕಾರಾಗೃಹಗಳಲ್ಲಿ ಚೆನ್ನಮ್ಮ ಮತ್ತೆ ಬಿದಿನೂರಿನ ವೀರಮ್ಮಜ್ಜಿಯವರನ್ನ ಬಂಧಿಸಿದ್ರು ಎನ್ನಲಾಗಿದೆ. ಹಾಕಿ ಇಲ್ಲಿ ಗಾಳಿ ಬೆಳಕಿಗೆ ಒಂದೇ ಒಂದು ರಂಧ್ರ ಕೊಟ್ಟಿದ್ರು ಅಷ್ಟೇ. ಎಲ್ಲ ನೋಡಿ, ಜೈಲಿನ ಮೇಲೆ ನೋಡಿ ಮೇಲ್ಭಾಗ ಹೇಗಿದೆ ಅಂತ. दोस्त करने के लिए तो आज हम भी कर लेंगे प्यार का मोह इजहार इस बारी महफिल में सरेआम, लेकिन मेरे दोस्त इज्जत नाम की कोई चीज़ होती है। और ये भाई साहब के लिए मैं कुछ सुनाना चाहूँगा कि आज पास उनके बैठा हूँ तो जी भर के बातें कर लेने दो, कि आज पास उनके बैठा हूँ जी भर के बातें कर लेने दो। और ಸಖತ್ ಆಡಿದ್ರು ಅವರು. ಮೋಸ್ಟ್ಲಿ ಡೈಲಾಗ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡದಾಗ ಆಡ್ಬಿಟ್ರು ಅವರು. ನಮ್ಮ ಕಡೆಯಿಂದ ಅವ್ರಿಗೊಂದು ಚಪ್ಪಾಳೆ. ಬಾಯ್ಸ್, ಹೌ ಇಸ್ ದ ಪಿಕ್? ಗಾಳಿ ಚೆನ್ನಾಗಿದೆ ಅಲ್ಲ, ಗಾಳಿ ತಂಪಾದ ಗಾಳಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಆಲ್ಮೋಸ್ಟು ಇಷ್ಟೊತ್ತು ಹತ್ತೋದು ಆರಾಮ್ ಅನಿಸ್ತು ಫ್ರೆಂಡ್ಸ್. ಇವಾಗ ಇಳಿಯೋದೇ ಇರೋದು. ನೋಡಿ ಇಲ್ಲಿ ಇದು ಕೋಟೆ ಜೈಲಿಂದ ಬಾಗಿಲು. ನೋಡಿ ಒಳಗಡೆ ಕೋಟೆ ಆವರಣ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಒಳಗಡೆಯಿಂದ ಹೋಗೋಣ ಫ್ರೆಂಡ್ಸ್, ನಾವು ಹೇಗಿದೆ ಅಂತ ತೋರಿಸ್. ಕೊನೆಯದಾಗಿ ಈ ಕೋಟೆ ವ್ಯೂನ ಒಂದ್ಸಲಿ ಪೂರ್ತಿಯಾಗಿ ನೋಡ್ಕೊಬಿಡಿ. ಹೋಗೋಣ ಬನ್ನಿ. ನಾನೀಗ ಕೋಟೆ ನೋಡಿದಾಯಿತು, ಹೊರಗಡೆ ಹೋಗ್ತಾ ಇದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಏನಾದರೂ ತಿನ್ಬೋದು. ತಿನ್ನೋಣ ಬನ್ನಿ. ಊಟ ನಾನು ಫ್ರೂಟ್ಸ್, ಇವತ್ತು ಉಪವಾಸ. ಅವರೆಲ್ಲ ಹೋಗ್ಬಿಟ್ರು, ನಾವು ನಿಧಾನಾಗಿ ಹೋಗೋಣ ಬಿಡಿ. ನೋಡಿ ಈ ಬೆಟ್ಟದ ಮೇಲೆ ಯಾವುದೇ ರೀತಿಯೆಲ್ಲ ನಿಮಗೆ ತಿನ್ನೋದಕ್ಕೆ ಊಟ ಆಗಲಿ ಆಹಾರ ಆಗಲಿ ಯಾವುದೇ ರೀತಿಲಿ ಏನೂ ಸಿಗೋದಿಲ್ಲ. ಇವನ್ ವಾಟರ್ ಬಾಟಲು ಸಿಗೋದಿಲ್ಲ. ಕೆಳಗಡೆಯಿಂದ ನೀರು ತಗೊಂಡು ಕುಡಿಯೋದಕ್ಕೆ ವ್ಯವಸ್ಥೆ ಮಾಡ್ಕೊಬನ್ನಿ. ಮತ್ತು ಆದಷ್ಟು ಏನೋ ಡ್ರೈ ಫ್ರೂಟ್ಸ್ ಆಗಲಿ ಇಲ್ಲ ಊಟ ಏನೋ ವ್ಯವಸ್ಥೆ ಮಾಡ್ಕೊಂಬನ್ನಿ. ಇಲ್ಲಿ ನೀವು ಫುಲ್ಲು ಟ್ರೆಕ್ಕಿಂಗ್ ಮಾಡೋ ಒಂದು 2-3 ಅವರ್ಸು ನೀವು ಆರಾಮಾಗಿ ಮಾಡ್ತೀನಿ ಅಂದರೆ 4 ಅವರ್ ಬೇಕು ಇಲ್ಲಿ ಬೆಟ್ಟ ಹತ್ತೋದಕ್ಕೆ. ಹತ್ತಿದ ಮೇಲೆ ಇಲ್ಲಿ ಆರಾಮಾಗಿ ಏನೋ ತಿನ್ಬಿಟ್ಟು ನಿಧಾನವಾಗಿ ಇಳಿಬೇಕಾಗುತ್ತೆ. ನೋಡಿ ಬನ್ನಿ, ನಾನು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಂದಿದ್ದೀನಿ, ತಿನ್ಬಿಟ್ಟು ಹೊಡಬೇಕು ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಧುಗಿರಿ ಬೆಟ್ಟದ ಮೇಲಿಂದ ಹೇಗೆ ಕಾಣಿಸುತ್ತೆ ಅಂತ. ಎಲ್ಲ ಚಿಕ್ಕ ಚಿಕ್ಕ ಬೆಂಕಿ ಪಟ್ಟಣಗಳು ಕಾಣಿಸಲ್ವಾ, ಆ ಥರ ಇದೆ ನೋಡಿ. ಇಷ್ಟಿಷ್ಟೇ ಎಲ್ಲ ಮನೆಗಳು ನೋಡಿ. ಕೆಳಗಡೆ ಹೋದ್ವಿ, ದೊಡ್ಡದು ಬೆಟ್ಟ. ಇಲ್ಲಿ ನೋಡಿ, ಇಲ್ಲಿ ಕೆರೆ ಇದೆ ನೋಡಿ, ತುಂಬ ಚೆನ್ನಾಗಿದೆ ಮೇಲಿಂದ ಟಾಪ್ ವ್ಯೂ ಅಲ್ಲಿ ನೋಡಿ. ನಾವೇನು ಮಾಡ್ತೀವಂದರೆ ಇಷ್ಟು ಮೇಲ್ಗಡೆಗೆ ಕೆಳಗಡೆ ನೋಡೋಕೆ ಬರ್ತೀವಿ, ಕೆಳಗಡೆಯಿಂದ ಇಷ್ಟು ಮೇಲೆ ಇದೆ ಅಂತ ಮೇಲೆ ನೋಡ್ತಾ ಇರ್ತೀವಿ. ಏನಿದೆ ಅಲ್ಲ ಜೋಕು, ಅಷ್ಟೇ ಜೀವನ. ಬನ್ನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಮಾತಾರಾಮ್, ಮಾತಾರಾಮ್. ನೋಡಿ ಇದೆಲ್ಲ ನಮ್ಮ ಬ್ಯಾಚು ಮೇಲೆ ಬಂದ್ವಿ.
ಕೆಲವೊಂದು ವಿಡಿಯೋಗಳು ಇದೇ ಥರ ತೋರಿಸ್ತೀನಿ, ನೋಡ್ತಾ ಇರಿ. ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.